ಹಿಂದೂ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದ್ದು ಹಿಂದೂ ಹಿಂದೂ ಅಂತ ಮಾತನಾಡ್ತಿದ್ರೆ ನೀವು ಇವತ್ತು ಹಿಂದೂರ ಬಗ್ಗೆ ಮಾತನಾಡ್ತಿದ್ರಿ. ನೀವೆಷ್ಟು ಗುಡಿಗಳು ಕಟ್ಸಿದಿರಿ? ನೋಡಪ್ಪ, 70 ವರ್ಷದ ಅವಧಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು. ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು? ಇವ್ರೇನ್ ಮಾಡಿದ್ದಾರೆ? ಒಂದು ಗುಡಿಗಳು ಕಟ್ಸಿಲ್ಲ, ಒಂದು ಗುಂಡಾರು ಕಟ್ಸಿಲ್ಲ. ಮೊನ್ನೆ ಕರ್ನಾಟಕದ ಒಬ್ರು ಮಿನಿಸ್ಟರ್ ಅವ್ರು ಹೇಳ್ತಾರೆ, ಒಂದು ಭಾಷಣ ನಮ್ಮಲ್ಲಿ ಕರ್ನಾಟಕದಲ್ಲಿ ಸಂತೋಷ್ ಲಾಡ್ ಅಂತ ಒಬ್ರು ಮಿನಿಸ್ಟರ್ ಇದ್ದಾರೆ, ಬುರುಡೆ ಮಿನಿಸ್ಟರ್. ಆ ಬಾಯ್ ಬಿಟ್ರೆ ಸುಳ್ಳ ನಮ್ಮ ಬಿಜೆಪಿನಲ್ಲಿ ಸರಿಯಾಗಿ ಕೌಂಟರ್ ಮಾಡಿರಲ್ಲ ನಾವು. ಆತ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ, ಬಿಜೆಪಿ ಅವರು ಎಷ್ಟು ಗುಡಿ ಕಟ್ಟಿದ್ರಿ? ಇವರು 10 ವರ್ಷದಿಂದ ಅಧಿಕಾರದಲ್ಲಿ ಇದ್ದಾರೆ. ನಾವು 7 ಲಕ್ಷ ಗುಡಿ ಕಟ್ಬಿಟ್ಟಿದೀವಿ ಕಾಂಗ್ರೆಸ್ನವರು ಅಂತ ಹೇಳ್ತಾರೆ. ಶಕ್ತಿ ಪೀಠಗಳನ್ನ ಮಾಡಿದಂತವ್ರು ನಾವು ಅಂತ ಹೇಳಿ ಸಂತೋಷ್ ಲಾಡ್ ಮಾತಾಡ್ತಾರೆ. ಬಂಧುಗಳೇ, ಹಿಂದೂ ಧರ್ಮದ ಬಗ್ಗೆ ಹಿನ್ನೆಲೆ ಬಗ್ಗೆ ಗೊತ್ತಿದ್ರೆ 7 ಲಕ್ಷ ಗುಡಿ ಕಟ್ಟಿದೀವಿ, ಶಕ್ತಿ ಪೀಠಗಳನ್ನ ಕಟ್ಟಿರೋದು ನಾವು ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ. ಅದಕ್ಕೆ ಹಿಂದೂ ಸಮಾಜ ಅರಿವಿಲ್ದಲೇ ಕೂತ್ಕೊಂಡಿದೆ. ಇಡೀ ದೇಶದಲ್ಲಿ ಬ್ರಿಟಾನಿಯಾದ ಆರ್ಟಿಕಲ್ ತಗೊಳ್ಳೋ, ಇಡೀ ದೇಶದಲ್ಲಿ ಇರುವಂತದ್ದು 6.5 ಲಕ್ಷ ಮಂದಿರಗಳು. ಆ ಮಂದಿರಗಳನ್ನ ಜನರು, ದಾನಿಗಳು, ಮಹೇಶ್ ಅಣ್ಣದಂತವರು ಇವರು ಕಟ್ಸಿದ್ದಾರೆ. ಕಾಂಗ್ರೆಸ್ ಕಟ್ಸಿರೋದಲ್ಲ. ಶಕ್ತಿ ಪೀಠ ಅಂದ್ರೆ ಏನು? ಶಕ್ತಿ ಪೀಠ ಅಂತಂದ್ರೆ ದಕ್ಷನ ಕಥೆನ ಕೇಳಿದ್ರಿ, ಶಿವನ ಮೊದಲನೇ ಹೆಂಡತಿ ಸತಿಯ ಕಥೆನ ಕೇಳಿದ್ರಿ. ದಕ್ಷ ಹೋಮವನ್ನು ಮಾಡಿ ಶಿವನಿಗೆ ಅವಮಾನ ಮಾಡಿದ ಅಂತ ಹೇಳಿ ಸತಿ ಹೋಗಿ ಆ ಕುಂಡಕ್ಕೆ ಬಿದ್ದಾಗ ಶಿವ ತಾಂಡವ ನೃತ್ಯವನ್ನು ಮಾಡ್ತಾನೆ. ಆ ಒಂದು ಯಜ್ಞವನ್ನ ನಾಶ ಮಾಡ್ಲಿಕ್ಕೆ ಅಂತ ಹೇಳಿ ನಂದಿನ ಗಣಗಳನ್ನ ಕಳಿಸ್ತಾನೆ, ವೀರಭದ್ರನನ್ನ ಕಳಿಸ್ತಾನೆ. ಆಗ ಸತಿಯ ದೇಹ 51 ಚೂರುಗಳಾಗಿ ದೇಶದ ಬೇರೆ ಬೇರೆ ಕಡೆ ಬೀಳುತ್ತೆ. ಅದು ಮಧುರೈನಲ್ಲಿ ಮೀನಾಕ್ಷಿ ಇದೆ, ಕಾಶಿಯಲ್ಲಿ ವಿಶಾಲಾಕ್ಷಿ ಇದೆ, ಇಲ್ಲೇ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ, ಅದೇ ರೀತಿಯಲ್ಲಿ ನಂದಿನಿ ಇದ್ದಾಳೆ, ಕಪಾಲಿನಿ ಇದ್ದಾಳೆ, ತಾಯಿ ಚಾಮುಂಡೇಶ್ವರಿ ಇದ್ದಾಳೆ. ಹೀಗೆ 51 ಶಕ್ತಿ ಪೀಠಗಳಿಗೆ 1000 ವರ್ಷದ ಹಿನ್ನೆಲೆ ಇದೆ. ಇವನ್ ಯಾರೋ ಸಂತೋಷ್ ಲಾಡೋ ಬಂದು ಬುರುಡೆ ಬಿಡ್ತಾನೆ. ನಮ್ಮ ಹಿಂದೂ ಸಮಾಜ ಅದನ್ನ ಪ್ರತಿರೋಧವನ್ನು ಒಡ್ಡಲ್ಲ. ಯಾಕೆಂದ್ರೆ ನಾವು ಒಗ್ಗಟ್ಟಾಗಿಲ್ಲ.